ಹಾಕೊಂಡು ಹೋಗ್ತಾರೆ, ನಮ್ಮ ಮುಂದೆ ಕಣ್ಮುಂದೆ ಬಾಡಿಗೆ ಹಾಕೊಂಡು ಹೋಗ್ತಾರೆ. ಆ ತಗೊಂಡು ಅದ ಸಂಪಾದನೆ ಮಾಡಿ ನಮ್ಗೆ ಹೊಟ್ಟೆ ಹೊಡೆದಂಗೆ ಆಗಲ್ವಾ? ವೈಟ್ ಬೋರ್ಡ್ ಹಾಕೊಂಡ್ಬಿಟ್ಟು ಓಡಿಸ್ತಾರೆ. ನಾವು ನಮ್ಮಂತವ್ರು ಏನ್ ಮಾಡಕ್ಕಾಗತ್ತೆ? ಬೇರೆ ಕೆಲಸ ಇದೆಯಲ್ಲ ಅವ್ರಿಗೆ, ಜೊಮೊಟೊ ಇದೆ, ಸ್ವಿಗ್ಗಿ ಇದೆ, ಏನೇನೋ ಬೇರೆ ವರ್ಕ್ ಎಲ್ಲ ಇದೆಯಲ್ಲ, ಮಾಡ್ಬೋದಲ್ಲ ಅವರು. ಬೈಕ್ ಟ್ಯಾಕ್ಸಿ ಆದ್ರೆ ಇವಾಗ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬಿದ್ದಿ ಬುಲ್ಡೆ ಗಿಲ್ಡೆ ಎಲ್ಲ ಹೊಡ್ಕೊಂತಾರೆ. ಅದಕ್ಕೆಲ್ಲ ಯಾರು ಕಾರಣ? ಎಲ್ಲ ಬೋರ್ಡ್ ನಾವು ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಕಷ್ಟ ಆಗೋದು. ಬೆಳಗ್ಗೆಯಿಂದ 150-200 ರೂಪಾಯಿ ಮಾಡಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದು. ಜೀವನ ವಿಪರೀತ ಕಷ್ಟ ಇದೆ. 4 ಜನ ಹೆಣ್ಮಕ್ಳು, 4 ಜನ ಮಕ್ಕಳು ಓದಿಸ್ಬೇಕು, ಮನೆ ಬಾಡಿಗೆ, ಆಟೋ ಬಾಡಿಗೆ. ಇವತ್ತು ಬೆಳಗ್ಗೆಯಿಂದ ಎಷ್ಟು ದುಡ್ದಿದ್ದೀರಾ? ಬೆಳಗ್ಗೆಯಿಂದ ಮಿನಿಮಮ್ಮು 180 ರೂಪಾಯಿನೂ ದುಡ್ಡು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸಿಗ್ನಳ್ಳಿ. ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಬಂದ್ ಆಗಿದೆ. ಇದ್ರ ಬಗ್ಗೆ ಆಟೋ ಚಾಲಕರು, ಸಾರ್ವಜನಿಕರು ಏನ್ ಹೇಳ್ತಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ಬೈಕ್ ಟ್ಯಾಕ್ಸಿ ಬಂದ್ ಆಗಿದೆ, ಏನ್ ಹೇಳ್ತೀರಾ? ಒಳ್ಳೇದಾಗಿದ್ದು ಮಾಡಿದ್ರು, ಒಳ್ಳೇದಾಯ್ತು ಮಾಡಿದ್ರು. ಡೈಲಿ ನಾವು ಯಾವಾಗ ಪರ್ಮನೆಂಟ್ ಆಗಿ ಆಟೋ ಓಡಿಸೋರು, ಅದು ಒಳ್ಳೇದು ಕೇಳು ಗಾಡಿ ತೊಗೊಂಡಿರ್ತಾರೆ. ಆ ತಗೊಂಡು ಅದ ಸಂಪಾದನೆ ಮಾಡಿ ನಮ್ಗೆ ಹೊಟ್ಟೆ ಹೊಡೆದಂಗೆ ಆಗಲ್ವಾ? ಅದರಿಂದ ನಾವು ಸ್ಟಾಪ್ ಮಾಡಿ ತುಂಬ ಒಳ್ಳೇದಾಯಿತು. ಒಳ್ಳೇದು ಹೈಕೋರ್ಟ್ ಏನು ಮಾಡ್ದೆ ನೋಡ್ಬೋದು. ಇವಾಗ ಬೈಕ್ ಟ್ಯಾಕ್ಸಿ ಇದ್ದಾಗ ನಿಮ್ಗೆ ಎಷ್ಟು ಜನ ಪ್ಯಾಸೆಂಜರ್ಸ್ ಬರ್ತಿದ್ರು, ಇವಾಗ ಎಷ್ಟು ಜನ ಬರ್ತಿದ್ದಾರೆ? ಮೊದಲು ಪ್ಯಾಸೆಂಜರ್ ನಮಗೆ ಬಾಡಿಗೆ ಏನು ಚಿಂತೆನೇ ಇರ್ತಾರಿಲ್ಲ. ಒಳ್ಳೆ ಬಾಡಿಗೆಗಳು ಸಿಗೋದು ಪ್ಯಾಸೆಂಜರ್ ಬರೋರು. ಬೈಕ್ ಟ್ಯಾಕ್ಸಿ ಯಾವಾಗ ಬಂತು ಅವಾಗಿಂದ ನಮ್ಗೆ ಬಾಡಿಗೆಗಳು ಸಿಗ್ತಾಯಿಲ್ಲ. ಬಾಡಿಗೆಗಳು ಸಿಗ್ತಾಯಿಲ್ಲ. ಅವ್ರು ಬಂದು ಹಾಕೊಂಡು ಹೋಗ್ತಾರೆ, ನಮ್ಮ ಮುಂದೆ ಕಣ್ಮುಂದೆ ಬಾಡಿಗೆಗಳು ಹಾಕೊಂಡು ಹೋಗ್ತಾರೆ. ನಮಗೆ ಬಾಡಿಗೆಗಳು ಸಿಗ್ತಾಯಿಲ್ಲ. ತುಂಬ ಕಷ್ಟ ಇದೆ ಮೇಡಮ್. ಕ್ಯಾನ್ಸಲ್ ಮಾಡಬೇಕು ಅದು. ಇವಾಗ ಕ್ಯಾನ್ಸಲ್ ಮಾಡಿದಾರಲ್ಲ, ಇವಾಗ ಎಷ್ಟು ಜನ ಬರ್ತಿದ್ದಾರೆ? ಈಗ ಪರವಾಗಿಲ್ಲ, ಸ್ವಲ್ಪ ಸುಮಾರಾಗಿ ಬರ್ತಾರೆ, ಜನಗಳು ಬರ್ತಾರೆ. ಇವಾಗ ಬಾಡಿಗೆಗಳು ಸಿಗುತ್ತೆ, ಏನು ಅಷ್ಟೇನಿಲ್ಲ. ಮೊದಲು ಬಾಡಿಗೆ ಸಿಗ್ತಾ ಇರಲಿಲ್ಲ, ಈಗ ಪರವಾಗಿಲ್ಲ ಸ್ವಲ್ಪ. ಇವಾಗ ಬೈಕ್ ಟ್ಯಾಕ್ಸಿ ಬಂದಾಗಿದೆ, ಆದ್ರೆ ಇದನ್ನೇ ಆಟೋದವರು ಅಡ್ವಾಂಟೇಜ್ ಆಗಿ ತಗೊಂಡು ಮೀಟರ್ ಹಾಕಲ್ಲ, ಕಾದಿದ ಕಡೆ ಬರಲ್ಲ, ಜಾಸ್ತಿ ಕೇಳ್ತಾ ಇದ್ದಾರೆ ಅಂತವ್ರಪ್ಪ. ಯಾರು ಮೇಡಮ್ ಕೇಳಿದ್ರು? ಎಲ್ಲ ಒಂದೇ ಥರ ಇರೋಲ್ಲ ಮೇಡಮ್. ಒಬ್ರು ಹಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ. ಎಲ್ಲ ಒಂದೇ ಥರ ಇರೋಲ್ಲ. ಯಾರು ಕೆಂಟಗಿದ್ದಾರೆ ಹೇಳಿ? ಎಲ್ಲರೂ ಒಂದೇ ಥರ ಇರ್ತಾರೆ. ಯಾರ ಹತ್ರ ಬೈಕ್ ಟ್ಯಾಕ್ಸಿಲೇನು ಮೋಸ ಮಾಡೋರು? ಅವರು ಮೋಸ ಮಾಡಿ ಸಂಪಾದನೆ ಮಾಡ್ತಾರೆ. ಯಾರೇನು ಕರೆಕ್ಟಾಗಿಲ್ಲ ಮೇಡಮ್. ಎಲ್ಲ ಮಾಡೋದಕ್ಕೆ ಎಲ್ಲರಿಗೂ ಹೊಟ್ಟೆ ಕೆಟ್ಟ ಹೆಸರು. ಯಾರು ಕೆಟ್ಟದ್ದು ಮಾಡ್ದೋ ಅವ್ರಿಗೆ ಕೆಟ್ಟದ ಹೆಸರು ಬರುತ್ತೆ. ನಮ್ಗೆ ಒಳ್ಳೆಯವ್ರಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ನಾವೇನು ಮಾಡೋಣ ಮೇಡಮ್? ನಮ್ದೇನು ತಪ್ಪಿಲ್ಲ. ನಾವೇನು ಮೀಟ್ರ್ ಏನಾಯ್ತು ಅಂತ ಕೊಡಲಿ, ನಾವು ಮೀಟ್ರ್ ಹಾಕೊಂಡು ನಾವು ಹೋಯ್ತೀವಿ ಬಾಡಿಗೆ. ಅದು ಬೈಕ್ ಟ್ಯಾಕ್ಸಿ ಕ್ಯಾನ್ಸಲ್ ಮಾಡಬೇಕು. ಅದು ಮಾಡಿದ್ರೆ ನಾವು ಮೀಟ್ರ್ ಹಾಕೊಂಡು ಗಾಡಿ ಓಡಿಸ್ತೀವಿ. ದಿನಕ್ಕೆ ಎಷ್ಟು ಜನ ಬರ್ತಾರೆ ಸರ್? ದಿನಕ್ಕೆ ಹೇಳ ಮೇಡಮ್, ಬಾಡಿಗೆ ಅನಿಸುತ್ತಾ ಬರ್ತಾರೆ ಮೇಡಮ್. ಒಂದು 23 ಜನ ಬರ್ತಾರೆ, ಬಾಡಿಗೆ ಸಿಕ್ಕುತ್ತೆ. ಇವಾಗೇನು ಪರವಾಗಿಲ್ಲ ಮೇಡಮ್. ಡೈಲಿ ಗ್ಯಾಸ್ಗೆ 400-500 ರೂಪಾಯಿ ಡೈಲಿ ಗ್ಯಾಸ್ಗೆ ಇಕ್ಬೇಕು. ನಮ್ಮ ಊಟ, ನಮ್ಮ ಖರ್ಚು ಪರ್ಚೆಲ್ಲ ಎಲ್ಲ ಡೈಲಿ ಒಂದು 600 ರೂಪಾಯಿ ಹೋಗ್ಬಿಡುತ್ತೆ ಮೇಡಮ್. ಆಗಲ್ಲಿ ಹೋಗಿಬಿಟ್ಟು ಬಾಡಿಗೆ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ ಮೇಡಮ್. ಒಂದು ದಿವಸ ಸಿಕ್ಕುತ್ತೆ, ಒಂದು ದಿವಸ ಸಿಕ್ಕಲ್ಲ. ಅದ್ಮೇಲೆ ನಮ್ಗೆ ಗ್ಯಾರಂಟಿ ಇಲ್ಲ. ಬಾಡಿಗೆ ಎಷ್ಟು ಸಿಕ್ಕುತ್ತೋ ಅಷ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ. ಹೇಳೋಕ್ಕಾಗಲ್ಲ ಮೇಡಮ್, ಇಷ್ಟೊಂದು ಅಷ್ಟಂತ ಹೇಳೋಕ್ಕಾಗಲ್ಲ. ಡೈಲಿ ಖರ್ಚು ಹೋಗಿ ಒಂದು 700-800 ರೂಪಾಯಿ ಸಂಪಾದನೆ ಮಾಡ್ತೀವಿ. ವೈಟ್ ಬೋರ್ಡ್ ಹಾಕೊಂಡ್ಬಿಟ್ಟು ಓಡಿಸ್ತಾರೆ. ಎಲ್ಲೋ ಬೋರ್ಡ್ ಹಾಕಿದ್ರೇನೋ ಪರವಾಗಿಲ್ಲ. ವೈಟ್ ಬೋರ್ಡ್ ಹಾಕಿದ್ರೆ ನಾವು ನಮ್ಮಂತವ್ರು ಏನ್ ಮಾಡಕ್ಕಾಗತ್ತೆ? ಟ್ಯಾಕ್ಸಿ ಅವ್ರು ಏನ್ ಮಾಡಕ್ಕಾಗತ್ತೆ? ನಾವು ಆಟೋದವ್ರು ಏನ್ ಮಾಡಕ್ಕಾಗತ್ತೆ ಹೇಳಿ? ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಿ? ನಾವು 35 ವರ್ಷದಿಂದ ಓಡಿಸ್ತಾ ಇದ್ದೀವಿ. ಖರ್ಚೆಲ್ಲ ಕಳೆದು ಎಷ್ಟು ಉಳಿಸ್ತೀರಿ ತಿಂಗಳಿಗೆ? ಖರ್ಚು ಕಳೆದು ಎಷ್ಟು ಉಳಿಸ್ತೀರಿ ತಿಂಗಳಿಗೆ? ತಿಂಗಳಿಗೆ ಏನು ಉಳಿಯೋದಂತೂ ಏನೂ ಇಲ್ಲ. ಅಲ್ಲಿಗಲ್ಲಿ ಕರೆಕ್ಟಾಗಿರತ್ತೆ. ಎಷ್ಟು ಸಂಪಾದನೆ ಮಾಡ್ತೀವೋ ಅದಕ್ಕೆ ತೆಗೆದ ಹಿಂಗೆ ನಮಗೆ ಖರ್ಚಿರತ್ತೆ. ಏನೇನು ಖರ್ಚಿರುತ್ತೆ ದಿನದಲ್ಲಿ? ನಮಗೆ ಗ್ಯಾಸದು, ಮನೆಯದು, ಬೇರೆ ಅಭ್ಯಾಸ ಎಲ್ಲ ಇಲ್ಲ ನಮಗೆ. ಗ್ಯಾಸು, ಮನೆಯದು ಅವೆಲ್ಲ ಇದ್ದೇ ಇರತ್ತಲ್ಲ. ಮೀಟರ್ ಹಾಕೊಂಡೆ ಓಡಿಸೋದಾ? ಇಲ್ಲ, ಓಲಾ ಊಬರ್ ಹಾಕ್ತಿವಿ. ಮೀಟ್ರ್ ಯಾರ ಬಂದ್ರೆ ಮೀಟ್ರ್ ಹಾಕೊಂಡು ಓಡಿಸ್ತೀವಿ. ಸರ್, ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬಂದಾಗಿದೆ, ಏನ್ ಹೇಳ್ತೀರಾ? ಒಳ್ಳೇದಾಗಿದೆ ಮೇಡಮ್. ತುಂಬ ನಮ್ಮ ಆಟೋ ಡ್ರೈವರ್ಗೆಲ್ಲ ತುಂಬ ಒಳ್ಳೇದಾಗಿದೆ. ಅವರು ಈಗ ನಮಗೆಲ್ಲ ಏನು ಸಮಸ್ಯೆ ಇಲ್ಲ. ಡ್ಯೂಟಿ ಚೆನ್ನಾಗಿ ಬಿಡ್ತಾ ಇದೆ. ರ್ಯಾಪಿಡೋದಲ್ಲೇ ಏನು ಸಮಸ್ಯೆ ಏನಿಲ್ಲ, ದುಡಿಬೋದು. ನೀವು ರ್ಯಾಪಿಡೋಗೆ ಅಟ್ಯಾಚ್ ಮಾಡಿದ್ದೀರಾ? ಮಾಡಿದ್ದೀವಿ ಮೇಡಮ್. ಇವಾಗ ರ್ಯಾಪಿಡೋದಲ್ಲಿ ಆಟೋ ಒಂದೇ ಓಡಾಡ್ತಿರೋದು? ಹೌದು, ಪರವಾಗಿ ಬಿಡ್ತಾ ಇದೆ ಮೇಡಮ್. ಡ್ಯೂಟಿಗಳು ಚೆನ್ನಾಗಿ ಬಿಡ್ತಾ ಇದೆ, ಮಾಡ್ಬೋದು. ಮುಂಚೆ ಎಷ್ಟಾಗ್ತಿತ್ತು, ಇವಾಗ ಎಷ್ಟಾಗ್ತಿದೆ? ಮುಂಚೆ ಬೈಕಲ್ಲಿ ಹೋಗ್ತಿದ್ರು, ಇವಾಗ ಆಟೋದಲ್ಲಿ ಯೂಸ್ ಮಾಡ್ತಾರೆ. ಒಬ್ಬರಿದ್ರು ಆಟೋ ಯೂಸ್ ಮಾಡ್ತಾರೆ. ಬಂದು ಒಬ್ಬರಿದ್ದಾಗ ಬೈಕಲ್ಲಿ ಹೊಂಟೋಗ್ತಿದ್ರು. ಈಗ ಆಟೋನೇ ಬೇಕು, ಆಟೋದಲ್ಲೇ ಹೋಗ್ಲೇಬೇಕಲ್ಲ. ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಿದ್ರು, ಇವಾಗ ಅವ್ರಿಗೂ ಕೂಡ ಆದಾಯ ಇಲ್ಲ. ಎಷ್ಟೋ ಜನ ಅವ್ರಿಗೂ ಕಷ್ಟ ಇದೆ. ಬೇರೆ ಕೆಲಸ ಇದೆಯಲ್ಲ ಅವ್ರಿಗೆ. ಜೊಮೊಟೊ ಇದೆ, ಸ್ವಿಗ್ಗಿ ಇದೆ, ಏನೇನೋ ಬೇರೆ ವರ್ಕ್ ಎಲ್ಲ ಇದೆಯಲ್ಲ, ಮಾಡ್ಬೋದಲ್ಲ ಅವರು. ಮಾಡ್ಕೊಳ್ಳಿ ಬಿಡಿ, ಅವ್ರಿಗೇನು ತೊಂದರೆ ಏನಿಲ್ವಲ್ಲ. ಆಟೋದವ್ರಿಗೆ ತೊಂದರೆ ಕೊಡಬೇಕು. ಇವಾಗ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬಂದಾಗಿದೆ, ಏನ್ ಹೇಳ್ತೀರಿ? ಅದು ತುಂಬ ಒಳ್ಳೇದಾಯಿತು ಮೇಡಮ್. ಇವಾಗ ನಮ್ಮ ಆಟೋದವರು ಅಂದರೆ ಇವಾಗ ಸ್ವಲ್ಪ ನೆಮ್ಮದಿಯಾಗಿ ಆಟೋ ಓಡಿಸ್ಬೋದು. ಬೈಕ್ ಟ್ಯಾಕ್ಸಿಯಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗೋದು. ತುಂಬ ಎಲ್ಲ ಪಾಪ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಬಿದ್ದೋಗಿದ್ದಾರೆ ರೋಡಲ್ಲಿ. ಏನು ಮಾಡ್ತೀರಾ ಆ ಥರ? ಇವಾಗ ಆಟೋದಲ್ಲಾದರೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ಬಿಡ್ತೀವಿ.
ಬೈಕ್ ಟ್ಯಾಕ್ಸಿ ಆದರೆ ಇವಾಗ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಬಿದ್ದಿ ಬುಲ್ಡೆ ಗಿಲ್ಡೆ ಎಲ್ಲ ಹೊಡ್ಕೊತಾರೆ, ಅದಕ್ಕೆಲ್ಲ ಯಾರು ಕಾರಣ? ಬೈಕ್ ಟ್ಯಾಕ್ಸಿ ಆಗಿದ್ದು ಬಂದಾಗಿದೆ, ಒಳ್ಳೇದಾಯಿತು ನಮಗೆ. ಮುಂಚೆ ಎಷ್ಟು ಡ್ಯೂಟಿ ಬೀಳ್ತಾ ಇತ್ತು, ಇವಾಗ ಎಷ್ಟು ಬೀಳ್ತಿದೆ? ಇವಾಗ ಪರವಾಗಿಲ್ಲ ಮೇಡಮ್, ಬೈಕ್ ಟ್ಯಾಕ್ಸಿ ಬಂದಾದ್ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಡ್ಯೂಟಿ ಕೊಡ್ತಾ ಇದ್ದಾರೆ, ಆದರೆ ಅರ್ನಿಂಗ್ಸ್ ಕಡಿಮೆ ಕೊಡ್ತಾ ಇದ್ದಾರೆ ಅಷ್ಟೇ. ಆ್ಯಪಲ್ಲೆಲ್ಲ ಕಡಿಮೆ ಕೊಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಬಂದಾದ್ಮೇಲೆ ಪರವಾಗಿಲ್ಲ, ಇವಾಗ ಒಂದು ತಕ್ಕ ಮಟ್ಟಿಗೆ ಡ್ಯೂಟಿಗಳು ಬೀಳ್ತಾ ಇದೆ. ಆರ್ ಟಿ ಒಗೆ ಏನು ಹೇಳ್ತೀರಿ? ಆರ್ ಟಿ ಒಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಮೇಡಮ್, ಬಂದ್ ಮಾಡಿದ್ದಕ್ಕೆ. ಆದರೆ ಇವಾಗ ರ್ಯಾಪಿಡೋದಲ್ಲಿ ನೋಡಿ ಇವಾಗ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿಬಿಟ್ಟು ಇವಾಗ ಪಾರ್ಸಲ್ ನೆಪದಲ್ಲಿ ತಿರ್ಗಾ ಬೈಕ್ ಟ್ಯಾಕ್ಸಿ ಇದು ಮಾಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು. ಅಂದರೆ ಇವಾಗ ಪಾರ್ಸಲ್ ಅಂತ ಬರುತ್ತೆ, ಇವಾಗ ಆ್ಯಪ್ ಇದು ಮಾಡಿದಾಗ ಪಾರ್ಸಲ್ ಅಂತ ಬರುತ್ತೆ. ಆ ಪಾರ್ಸಲ್ಗೆ ಬೈಕ್ನ ಕೊಡ್ತಾ ಇದ್ದಾನೆ, ಅದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಮಾಮೂಲಿ. ಇವಾಗ ನಾರ್ಮಲ್ ಆಗಿ ಬೈಕ್ ತೋರಿಸಲ್ಲ ಅಲ್ಲಿ, ಅದ್ರಲ್ಲಿ ಅಲ್ಲಿಗಲಾಗಿ ಮಾಡ್ತಾ ಇದ್ದಾರೆ, ಬೇರೆ ಥರ ಕಳ್ಳಾಟ ಆಡ್ತಾ ಇದ್ದಾರೆ ಅವ್ರು ರ್ಯಾಪಿಡೋದವ್ರು. ಏನು ಮಾಡ್ತೀರಾ, ಈ ಥರ ಮಾಡ್ತಾ ಇದ್ದಾರೆ. ನೀವು ಆಟೋನ ಯಾವ್ದಾವ್ದಕ್ಕೆ ಅಟ್ಯಾಚ್ ಮಾಡಿದ್ದೀರಾ? ನಾವು ರ್ಯಾಪಿಡೋ, ಓಲೋ, ನಮ್ಮ ಯಾತ್ರಿ, ಊಬರ್ ಎಲ್ಲದಕ್ಕೂ ಅಟ್ಯಾಚ್ ಮಾಡ್ತೀವಿ ಮೇಡಮ್. ಇವಾಗ ಪಾರ್ಸೆಲ್ ಅಂತ ಹೇಳಿ ಬುಕ್ ಮಾಡಿ ಅದ್ರ ಮೂಲಕ ಜನರನ್ನ ಕರ್ಕೊಂಡು ಹೋಗೋದು ಅಂತನಾ? ಜನ ಕರ್ಕೊಂಡು ಹೋಗೋದು ಆ ಥರ ಮಾಡ್ತಾ ಇದ್ದಾರೆ. ಆ ಥರ ಇವಾಗ ಬೈಕ್ ಅವೈಲೇಬಲ್ ಇತ್ತು, ಅದನ್ನು ಇವಾಗ ಪಾರ್ಸಲ್ ಅಂತ ಬುಕ್ ಮಾಡ್ತಾರೆ, ಬೈಕ್ ಬರುತ್ತೆ, ಬೈಕಲ್ಲಿ ಜನಗಳನ್ನ ಕರ್ಕೊಂಡು ಹೋಗಿ ಅದೇ ಅಮೌಂಟ್ಗೆ ಅದೇ ಇದು ಮಾಡ್ತಾ ಇದೆ. ಅದು ಉಲ್ಟಾ ಆಯ್ತಾ ಇದೆ ಇವಾಗ ಅಷ್ಟೇ. ಮೊನ್ನೆಯಿಂದ ಇವಾಗ ಏನೋ ಬ್ಯಾನ್ ಮಾಡಿದ್ದಾರೆ ಅನ್ಸುತ್ತೆ. 2 ದಿನದಿಂದ ಹಿಂದೆ ಇತ್ತು, ಬುಕ್ಕಿಂಗ್ ಆ್ಯಪಲ್ಲಿ ನೋಡಿದ್ವಿ, ಕಸ್ಟಮರ್ ಆ್ಯಪಲ್ಲಿ. ಇವಾಗ ಇಲ್ಲ ಅನ್ಸುತ್ತೆ, ಇವಾಗ ಬ್ಯಾನ್ ಮಾಡಿದ್ದಾರೆ ಅನ್ಸುತ್ತೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಸರ್? ನಾವು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ ಮೇಡಮ್. ಬೈಕ್ ಟ್ಯಾಕ್ಸಿ ಬಂದ್ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್? ಯಾಕೆಂದ್ರೆ ಒಳ್ಳೇದಾಯ್ತು ಮೇಡಮ್ ಅವ್ರೆ, ಯಾಕಂದ್ರೆ ನಮಗೂ ಬಿಸ್ನೆಸ್ ಇತ್ತಿಲ್ಲ, ಪ್ರಾಬ್ಲಮ್ ಇತ್ತು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತಿ ಇವಾಗ. ಹಾಂ, ಒಂದು ವಾರದ ಹಿಂದೆ ನಿಮ್ಗೆ ಎಷ್ಟು ಡ್ಯೂಟಿ ಬೀಳ್ತಾ ಇತ್ತು, ಇವಾಗ ಎಷ್ಟು ಬೀಳ್ತಿದೆ? ಇವಾಗ ಮೇಡಮ್ ನಮ್ದು ಓಲೋ ಊಬರ್ ಹೊಡಿತಾ ಇಲ್ಲ, ಮಾಮೂಲಿ ಬಾಡಿಗೆ ಹೊಡಿತಾ ಇರೋದು. ಅದರಿಂದ ನಾವು ಮಾಮೂಲಿ ಬಾಡಿಗೆ ಹೊಡಿತೀವಿ, ಓಲೋ ಊಬರ್ ಏನು ಹೊಡಿತಾ ಇಲ್ಲ ಮೇಡಮ್. ಮಾಮೂಲಿ ಬಾಡಿಗೆನೆ. ಈ ಬೈಕ್ ಟ್ಯಾಕ್ಸಿ ಬಂದಾಗಿಂದ ಒಂದು ಎಷ್ಟು ಜನ ಕಸ್ಟಮರ್ ಜಾಸ್ತಿ ಆಗ್ತವ್ರೆ? ಪರವಾಗಿಲ್ಲ, ಮುಂಚೆಗಿಂತ ಈಗೂ ಒಂದು ಪರವಾಗಿಲ್ಲ, ಇವಾಗ ಆಗ್ತಾಯಿತ್ತು, ಸ್ವಲ್ಪ ಬಿಸ್ನೆಸ್ ಆಗ್ತಾಯಿತ್ತು. ಅದು ಯಾಕಂದರೆ ಅದು ಬಿಟ್ಟಾಗಿಂದ ಎಲ್ಲ ಅದೇ ಬುಕ್ ಮಾಡ್ಕೊಂಡು ಹೋಗೋರು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಇವಾಗ ಪರವಾಗಿಲ್ಲ. ಇವಾಗ ಬೈಕ್ ಟ್ಯಾಕ್ಸಿ ಬಂದಾದ್ಮೇಲೆ ಆಟೋದವ್ರೆಲ್ಲರೂ ಮೀಟರ್ ಆಗ್ತಾ ಇಲ್ಲ, ಕರ್ದಿದ್ ಕಡೆ ಬರ್ತಾ ಇಲ್ಲ, ಜಾಸ್ತಿ ಕೇಳ್ತಿದ್ದಾರೆ ಅಂತ ಒಂದು ಆರೋಪ ಇದೆಯಪ್ಪ, ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಹಂಗಂದ್ರೆ ನಾವು ಕರೀತಾರೆ ಅನ್ಕೊಳ್ಳಿ, 10 ರೂಪಾಯಿಗೆ ಜಾಗ ದೂರ ಹೋಗ್ತೀವಿ, ಅಲ್ಲಿ ಬಾಡಿಗೆಗಳು ಸಿಕ್ಕಲ್ಲ, ಅಲ್ಲಿಂದ ಖಾಲಿ ಬರ್ತೀವಿ ಮೇಡಮ್. ಅಲ್ಲಿ ಬಾಡಿಗೆಗಳು ಸಿಕ್ಕಲ್ಲ. ಈಗ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ತೀವಿ, ಅಲ್ಲಿಂದ ಖಾಲಿ ಬರ್ತೀವಿ. ಒಂದು ಸಿಗ್ತಾ ಒಂದು ಸಿಕ್ಕಲ್ಲ, ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು 10 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಅವ್ರ ಹತ್ರ ನಾವು 100 ಕೊಡಿ 200 ಕೊಡಿ ಅಂತ ಕೇಳಲ್ಲ ಅಷ್ಟೇ. ಈಗ 10 ರೂಪಾಯಿ 20 ರೂಪಾಯಿ ಕೂಡ ಕೆಲವೊಬ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಚುಲರ್ಗೆಲ್ಲ 20 ರೂಪಾಯಿ ಇದ್ರೆ ಆ ಪ್ರೈಸ್ ಬರುತ್ತೆ. ನೀವು 10 ರೂಪಾಯಿ 20 ರೂಪಾಯಿ ಕೊಡಿ ಅಂತಂದ್ರೆ ಅವ್ರ ಹತ್ರನೂ ಒಂದೊಂದ್ಸಲಿ ಇರಲ್ಲ, ಅವ್ರು ಕೊಡಲ್ಲ ಅಂದ್ರೆ ಕರ್ಕೊಂಡು ಹೋಗ್ತಾರ, ಬಿಟ್ಟು ಹೋಗ್ತೀರಾ? ನಾವು ಹೋಗ್ತೀವಿ, ಅದೇನೇನಿಲ್ಲ, ಪರವಾಗಿಲ್ಲ. ಇಲ್ಲ ಅಂದ್ರೆ ಪರವಾಗಿಲ್ಲ, ಯಾಕಂದ್ರೆ ಫೋರ್ಸ್ ಮಾಡಿ ನಾವು ಕೇಳೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಎಷ್ಟೋ ಪರವಾಗಿಲ್ಲ ಕೊಡಿ, ನಿಮಗೆ ಎಷ್ಟಿದೆ ಅಷ್ಟು ಕೊಡಿ ಅಂತ ಹೇಳಿದ್ವಿ. ಅವ್ರು ಕೆಲವು ಜನ ಕೊಡ್ತಾರೆ, ಕೆಲವು ಜನ ಕೊಡಲ್ಲ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರಲ್ಲ ಸರ್, ಆ ಬೈಕ್ ಟ್ಯಾಕ್ಸಿ ಒಡೆಯವರು ಎಷ್ಟೊಂದ್ ಜನ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಿದ್ರು ಬೈಕ್ ಟ್ಯಾಕ್ಸಿ, ಅವ್ರಿಗೂ ಕೂಡ ಇವಾಗ ಲಾಸ್ ಆಗ್ತಿದೆ ಅಂತಾರಪ್ಪ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಏನು ಮಾಡೋಕ್ಕಲ್ಲ, ಅವರು ಮೇಡಮ್ ಅವ್ರ ಟ್ಯಾಕ್ಸ್ ಇಲ್ಲ, ಏನಿಲ್ಲ, ಆರಾಮಾಗಿ ವೈಟ್ ಬೋರ್ಡು. ನಮ್ಮದು ಅಂದರೆ ಎಲ್ಲ ಬೋರ್ಡು, ನಾವು ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಕಷ್ಟ ಆಗೋದು ಸ್ವಲ್ಪ. ಇವಾಗ ಒಟ್ಟಿನಲ್ಲಿ ಪರವಾಗಿಲ್ಲ ಸ್ವಲ್ಪ. ಪರವಾಗಿಲ್ಲ ಮೇಡಮ್, ಸ್ವಲ್ಪ ಅಡ್ಜಸ್ಟ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಿ? ನಾವೊಂದು 3 ವರ್ಷ ಆಯಿತು ಸರ್. ಇವಾಗ ಬೈಕ್ ಟ್ಯಾಕ್ಸಿ ಬಂದ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಮಾಹಿತಿ ನನಗೆ ಇವಾಗ ಗೊತ್ತಾಗಿರೋದು. ಅದಕ್ಕಿಂತ ಮುಂಚೆ ನನಗೆ ಅವಾಗ ಸ್ವಲ್ಪ ಬಿಸ್ನೆಸ್ ಪ್ರೀತ ಡಲ್ ಇತ್ತು. ಆ ಸೈಡ ಬೇರೆ ಬಂತು, ಅದು ಬೇರೆ ಡಲ್ ಆಗೋಗಿದೆ. ಹೆವಿ ಆಟೋ ಇದ್ದಾವೆ, ಬೆಳಗ್ಗೆಯಿಂದ 150-200 ರೂಪಾಯಿ ಮಾಡಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದು. ಮನೆ ಬಾಡಿಗೆ ಹೆಂಗೆ ಕಟ್ಟೋದು, ಮನೆ ಸಂಸಾರ ಹೆಂಗೆ ನಡೆಸೋದು, ಇದೇನು ಮಾಡೋದು, ಆಟೋ ಕಲೆಕ್ಷನ್ ಹೆಂಗೆ ಕಟ್ಟೋದು, ಬಾಡಿಗೆ ಗಾಡಿ, ಸ್ವಂತ ಗಾಡಿ ಬಾಡಿಗೆ ಕಟ್ಟಲೇಬೇಕು. ಡೈಲಿ 300 ರೂಪಾಯಿ ಕಟ್ಟಲೇಬೇಕು. ದಿನಕ್ಕೆ ಎಷ್ಟು ದುಡಿತೀರಿ? ಮಿನಿಮಮ್ ಎಲ್ಲ ಹೋಗಿ ಒಂದು 500 ರೂಪಾಯಿ ಉಳಿದೆ. ಎಷ್ಟು ವರ್ಷದಿಂದ ಬಾಡಿಗೆ ಓಡಿಸ್ತಿದ್ದೀರಾ? ಮಿನಿಮಮ್ 15 ವರ್ಷದಿಂದ ಓಡಿಸ್ತೀನಿ. ಇವಾಗ ನಿಮ್ಮ ಆಟೋನ ರ್ಯಾಪಿಡೋಗೆ ಅಟ್ಯಾಚ್ ಮಾಡಿದ್ದೀರಾ? ನಂದು ಯಾವುದೂ ಇಲ್ಲ ಮೇಡಮ್, ನಾ ಕೈ ಬಾಡಿಗೆ ಹೊಡೆಯೋದು, ಕೈ ಅಡ್ಡ ಹಾಕಿದ್ರೆ ಮಾತ್ರ ಬಾಡಿಗೆ ಹೊಡೆಯೋದು. ಜೀವನ ಹೆಂಗಿದೆ ನಿಮ್ದು? ಜೀವನ ವಿಪರೀತ ಕಷ್ಟ ಇದೆ. 4 ಜನ ಹೆಣ್ಮಕ್ಳು, 4 ಜನ ಮಕ್ಕಳು ಓದಿಸ್ಬೇಕು, ಮನೆ ಬಾಡಿಗೆ, ಆಟೋ ಬಾಡಿಗೆ. ಈಗ ರ್ಯಾಪಿಡೋಗೆ ಎಲ್ಲದಕ್ಕೂ ನೀವು ಯಾಕೆ ಅಟ್ಯಾಚ್ ಮಾಡಿಲ್ಲ? ಫೋನ್ ಇದೆ. ಫೋನ್ ಸರಿಯಿಲ್ಲ ಮೇಡಮ್, ಹ್ಯಾಂಗಾಗುತ್ತೆ ಫೋನ್, ಹ್ಯಾಂಗಾಯ್ತು. ಫೋನ್ ತಗೊಳಕ್ ದುಡ್ಡಿಲ್ವಾ? ದುಡ್ಡಿದ್ದೆ ತಾನು ಏನು ಬೇಕಾದ್ರೆ ಮಾಡಿ. ಮನೆ ಸಂಸಾರ ಅಂತ ಬಾಡಿಗೆ ಕಟ್ಟಬೇಕಾ, ಮನೆ ಬಾಡಿಗೆನೇ 7,000 8,000 ಕಟ್ಟಬೇಕು. ಈ ಕಡೆ ಆಟೋ ಬಾಡಿಗೆ ಕಟ್ಟಬೇಕು, ಗ್ಯಾಸ್ ಹಾಕ್ಸ್ಬೇಕು, ನಮ್ಮ ಹೊಟ್ಟೆ ಪಾಡು ನೋಡ್ಕೊಬೇಕು.
ಎಲ್ಲ ಕಷ್ಟ ಇದೆಯಲ್ಲ, ಓದಿಸೋದು ಮಕ್ಕಳು ಕಷ್ಟನ ಇವಾಗ ಕಾಲದಲ್ಲಿ ಅದು ಕೇಳಬೇಕಾ, ಅದೆಲ್ಲ ಇದೆಯಲ್ಲ, ಅದರಿಂದ ತೊಗೊಬೇಕಾಯ್ತದೆ. EMI ತೊಗೊಂಬಂದರೆ ಡೌನ್ ಪೇಮೆಂಟನ್ನು ಮಾಡಲೇಬೇಕು. ಇವತ್ತು ಬೆಳಗ್ಗೆಯಿಂದ ಎಷ್ಟು ದುಡ್ದಿದ್ದೀರಾ? ಬೆಳಗ್ಗೆಯಿಂದ ಮಿನಿಮಮ್ಮು 180 ರೂಪಾಯಿನೂ ದುಡ್ಡು ಅಷ್ಟೇ. ಕಲೆಕ್ಷನ್ ಕಾಸೇ ಆಗಿಲ್ಲ. ಈಗ ಓನರ್ ಸಾಯಂಕಾಲ ಆಯ್ತು ಕಲೆಕ್ಷನ್ ಕಟ್ಟೆ. ಎಷ್ಟು ವರ್ಷದಿಂದ ಬಾಡಿಗೆ ಓಡಿಸ್ತಿದ್ದೀರಿ ಸರ್? 15 ವರ್ಷ ಆಯಿತು. ಫಸ್ಟು ಓಡಿಸ್ತಾ ಇದ್ದೆ, ಕೊರೋನಾ ಮುಂಚೆ ಮನೆಗೆ ಹೋಗಿ ಅಲ್ಟಾಗ್ಬಿಟ್ಟೆ. ಮತ್ತು ಕೊರೋನಾ ಬಿಟ್ಟ ಮೇಲೆ ಇವಾಗ ಬಂದಿದ್ದೀನಿ. ಇವಾಗ ಬಂದವರೆ 6 ವರ್ಷ ಮೇಲೆ ಆಯಿತು.